ಕೆಲವರು ಕುರಿ ಶೆಡ್ ಬಗ್ಗೆ ಹೇಳಿ ಅಂತಂದಿದ್ದಾರೆ, ಒಂದು 4 ಜನ ಅದು ಒಟ್ಟು ಕೇಳ್ಬೋದು. ಇನ್ನೊಂದು ಕ್ವಶನ್ ಬಂದಿತ್ತು, ಹಾ ನಮ್ಮ ಕುರಿಮರಿಗಳಿಗೆ ಅಥವಾ ಹಾ ಬನ್ನೂರ್ ಬಾಯ್ಸ್ಗೆ ಏನ್ ಕೊಡ್ತೀರಾ ಅಂತ. ಹ್ಮ್. ಐ ವುಡ್ ರಿಯಲಿ ಲೈಕ್ ಟು ನೋ ಹೌ ಬಿಗಿನರ್ಸ್ ಕ್ಯಾನ್ ಗ್ರೋ ಕೌ ಸಕ್ಸಸ್ಫುಲಿ. ಪ್ಲೀಸ್ ಗೈಡ್ ಅಸ್. ಮೈಸೂರಿನ ನಂಜುಮಳಿಗೆ ಹತ್ರ ಸಿಟಿಯಲ್ಲಿ 4-5 ದೇಸಿ ಹಸುಗಳು ಸಾಕ್ತಾ ಇದ್ದಾರೆ. ಸಿಟಿಯಲ್ಲಿ ಮನೆಯಲ್ಲಿ ನಾನು ಹೇಳೋದಿಷ್ಟೇ, ಹೈನುಗಾರಿಕೆ ಲಾಭದಾಯಕ ಹೌದು, ಬಟ್ 1-2 ಸ್ಟಾರ್ಟ್ ಮಾಡಿ. ಅದಕ್ಕೆ ಎಲ್ಲರೂ ಹಾಕ್ಬೋದು. ಹೇಳ್ತೀನಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅದು. ಈಗಿನವರು ಯಾರೆಲ್ಲ ವ್ಯವಸಾಯಕ್ಕೆ ಬರ್ತೀನಿ ಅಂತೀರಾ ಅವರೆಲ್ಲ ಒಂದ್ಸಲಿ ಸಾಯಿಲ್ ಟೆಸ್ಟ್ ಮಾಡಿಸ್ಲೇಬೇಕು. ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಏನೋ ಕೊಡ್ತೀವಿ ಗುರು ಅಂತ ಹೋದಾಗ ನಾವು ತಕ್ಕಂತ ಬೆಲೆ ಸಿಗ್ತಾ ಇಲ್ಲ. ಮಿಷಿನ್ ಬಗ್ಗೆ ಮಾಡಿ ಅಂಡ್ ಗೌರ್ಮೆಂಟ್ ಸ್ಕೀಮ್ಸ್ ಸಬ್ಸಿಡೀಸ್ ಏನಾದ್ರು ಇದೆಯಾ ಅದ್ರ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಏನ್ ಮೇಡಮ್ ನಿಮ್ಮ ಅವತಾರ ಈ ತರ ಇದೆ ಇವತ್ತು? ಅಂದ್ರೆ ತುಂಬಾ ಗಾಳಿ ಇದೆ, ಸೊ ನಂಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಅದಕ್ಕೆ ನಾನು ಈ ತರ ಹಾಕೊಂಡಿದೀನಿ. ಇದ್ರ ಬಗ್ಗೆ ನೆನ್ಪಿದ್ಯಾ? ಅದು ಗೋವಾದಲ್ಲಿ ತಗೊಂಡಿದ್ದು, ಸದ್ಯ ನೆನ್ಪಿದ್ಯಲ್ಲ, ಕೋಡಗಾಮದಲ್ಲಿ ತಗೊಂಡಿದ್ದು. ಮದ್ವೆ ಆದ್ಮೇಲೆ ಕೊಡ್ಸಿರೋ ಸೆಕೆಂಡ್ ಗಿಫ್ಟ್ ಇದು ನನ್ಗೆ. ಫಸ್ಟ್ ಏನು? ಆನೆ. ಚಾಮುಂಡಿ ಬೆಟ್ಟದ ಆನೆ. ಸೊ ಓಕೆ, ಲೆಟ್ಸ್ ಕಮ್ ಟು ಪಾಯಿಂಟ್. ಏನಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೋರಿ ಹಾಕಿದ್ವಿ ನಾವು, ವ್ಯವಸಾಯದ ಬಗ್ಗೆ ನಾವ್ ಏನ್ ಹೇಳ್ಬೇಕು ಅಂತ, ವಿಡಿಯೋ ಮಾಡ್ಬೇಕು ಅದ್ರ ಬಗ್ಗೆ ನೀವು ಹೇಳಿ ಅಂತ ಒಂದು ಕ್ವಶನ್ ಹಾಕಿದ್ವಿ. ಅಂಡ್ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ನಾನು ಏನೇ ಸ್ಟೋರಿ ಹಾಕಿದ್ರು ಕೂಡ ಒಂದಷ್ಟು DMs ಬಂದೇ ಬರ್ತಿರುತ್ತೆ. ಸ್ಟೋರಿ ರಿಪ್ಲೈ ಮಾಡ್ತಾರೆ, ಅದ್ರ ಬಗ್ಗೆ ಹೇಳಿ ಇದ್ರ ಬಗ್ಗೆ ಹೇಳಿ ಅಂತ. ಸೊ ನಾನೇನ್ ಅನ್ಕೊಂಡೆ ಅಂತಂದ್ರೆ, ಸುಮಾರು ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಅಲ್ಲ ಯಪ್ಪ, ಎಲ್ಲ ಕ್ವಶನ್ ಆನ್ಸರ್ ಮಾಡ್ಲೇಬೇಕೀಗ ನಾನು. ಸಿಮಿಲರ್ ಕ್ವಶನ್ಸ್ ಇರುತ್ತೆ. ಕೆಲವರು ಕುರಿ ಶೆಡ್ ಬಗ್ಗೆ ಹೇಳಿ ಅಂತಂದಿದ್ದಾರೆ, ಒಂದು 4 ಜನ ಅದು ಒಟ್ಟು ಕೇಳ್ಬೋದು. ಒಂದು 10 ಜನ ಅಡಿಕೆ ಬಗ್ಗೆ ಹೇಳಿ ಅಂತಿದ್ದಾರೆ. ಇನ್ನೊಂದು 20-25 ಜನ ರೇಷ್ಮೆ ಬಗ್ಗೆ ಹೇಳಿ ಅಂತಂದಿದ್ದಾರೆ. ಏನಾಗ್ತಿದೆ ಅಂತಂದ್ರೆ, ಹೊಸ ಆಡಿಯನ್ಸ್ ಬರ್ತಾ ಇದ್ದಾರೆ. ನಾವು ಯಾರೆಲ್ಲ ನಮ್ಗೆ ಮೊದಲಿಂದ ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಐಡಿಯಾ ಇದೆ ನಾವು ಈ ತರ ಯೂಟ್ಯೂಬ್ ಅಲ್ಲಿ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀವಿ ಅಂತ ಎಲ್ಲ. ಬಟ್ ಯಾರೆಲ್ಲ ನ್ಯೂ ಆಡಿಯನ್ಸ್ ಇದಾರೆ ಅವ್ರಿಗೆ ಗೊತ್ತಾಗ್ತಿಲ್ಲ. ಯೂಟ್ಯೂಬ್ ಚಾನಲ್ ಇದೆ ನಮ್ದು ಅಂತ ಗೊತ್ತಾಗ್ತದೆ. ಸೊ ಅದಕ್ಕೋಸ್ಕರ ಮಾಡ್ತಾ ಇದೀವಿ. ಬನ್ನಿ ಕ್ವಶನ್ ಸ್ಟಾರ್ಟ್ ಮಾಡುವ. ಕರೆಕ್ಟ್ ಆಗಿ ಹಸು ಮುಂದೆನೆ ನಿಂತಿದೀವಿ. ಹಸು ರಿಲೇಟೆಡ್ ಒಂದು ಕ್ವಶನ್ ಕೇಳಿದ್ದಾರೆ, ರಾಘವಿ ಸುರೇಶ್ ಅಂತ. ಐ ವುಡ್ ರಿಯಲಿ ಲೈಕ್ ಟು ನೋ ಹೌ ಬಿಗಿನರ್ಸ್ ಕ್ಯಾನ್ ಗ್ರೋ ಕೌ ಸಕ್ಸಸ್ಫುಲಿ. ಪ್ಲೀಸ್ ಗೈಡ್ ಅಸ್. ಓಕೆ, ಕನ್ನಡ ಆಡಿಯನ್ಸ್ ಒಂದ್ಸತಿ ಅಂತಂದ್ರೆ ಹೈನುಗಾರಿಕೆ ಹೊಸದಾಗಿ ಹೊಸಬ್ರು ಬಂದು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಹೇಗ್ ಮಾಡ್ಬೋದು ಅಂತ. ಹೈನುಗಾರಿಕೆ ಅನ್ನೋದು ರಿಸ್ಕಿ ಜಾಬ್. ತುಂಬಾ ಜನ ಅಂತಾರೆ ನಾನು ಅಷ್ಟು ಲಾಭ ಮಾಡಿ ಇಷ್ಟು ಲಾಭ ಮಾಡಿದೀನಿ ಅಂತ. ಹೌದು, ಲಾಭ ಖಂಡಿತ ಇದೆ, ಬಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಏನಾಗುತ್ತೆ ಅಂತಂದ್ರೆ, ಹೊಸಬ್ರು ಬಂದಾಗ ಇನ್ನೊಂದು ಏನೋ ನೋಡ್ಬೋದು, ಇನ್ನೊಬ್ರು ನೋಡ್ಕೊಂಡ್ ಬರ್ಬೋದು, ಇಲ್ಲ ವಿಡಿಯೋಸ್ ನೋಡ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಇನ್ಸ್ಟಾಗ್ರಾಮ್ ನೋಡ್ತಾರೆ, ಗೊತ್ತಿಲ್ಲ. ಹಸುಗಳ ಬಗ್ಗೆ ತುಂಬಾ ಆಸಕ್ತಿ ಉಟ್ಕೊಳ್ಳುತ್ತೆ. ನಾವೇನಾದ್ರೂ ಸ್ಕೂಲಲ್ಲಿ ಟೀಚರ್ಸ್ ಪಾಠ ಮಾಡ್ತಿರ್ತಾರೆ, ನೋಡಿ ನೀವ್ ಇದ್ ಮಾಡಿದ್ರೆ AS ಆಗ್ಬೋದು, ಇದು ಓದ್ಬಿಟ್ರೆ IPS ಆಗ್ಬೋದು, ಡಾಕ್ಟರ್ ಆಗೋದು, ಇಂಜಿನಿಯರ್. ನಾವು ಕನಸು ಕಾಣ್ತಿರ್ತೀವಿ, ಅಪ್ಪ AS ಎಲ್ಲ ಬರ್ತಾರೆ, ಸಲ್ಯೂಟ್ ಹೊಡಿತಾರೆ, ಹಂಗೆ ಹಿಂಗೆ ಅನ್ಕೊಂಡು. ಬಟ್ ಅದರಿಂದ ಎಷ್ಟು ಓದಬೇಕು, ಎಷ್ಟು ಎಫರ್ಟ್ ಇರುತ್ತೆ ಅಷ್ಟೇ ಮ್ಯಾಟರ್ ಆಗುತ್ತೆ. ಏನಂದ್ರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಬೇಗ ಸಾಲ ಸಿಕ್ಬಿಡುತ್ತೆ, ಲೋನ್ ಸಿಕ್ಬಿಡುತ್ತೆ, ದುಡ್ಡಿಗೆ ಸಮಸ್ಯೆ ಇಲ್ಲ. ತುಂಬಾ ಜನಕ್ಕೆ ಇವಾಗ ತಂದು ಇನ್ವೆಸ್ಟ್ ಮಾಡ್ಬಿಡ್ತಾರೆ. ಇನ್ವೆಸ್ಟ್ ಮಾಡಿ ಯಾವ್ದಾವ್ದು ನನಗೆ, ಫಾರ್ ಎಕ್ಸಾಂಪಲ್ ಈಗ ನಾವು ಮೈಸೂರು ಭಾಗದಲ್ಲಿ ಇದ್ದೀವಿ ಅಂತಂದ್ರೆ, ಈ ನಾರ್ತ್ ಇರೋಂಥ ಹಸುಗಳು ತಂದು ಸಾಕೋದು, ಬೇರೆ ನಮ್ಗೆ ಗುಜರಾತ್ ಇಂದ ಗಿರ್ತಳಿಗಳು ಬರುತ್ತೆ. ಗಿರ್ತಳಿಗಳು ತಂದಾಗ ಅದಕ್ಕೆ ತಕ್ಕಂತಹ ಒಂದಷ್ಟು ನಾಲೆಡ್ಜ್ ಬೇಕಾಗುತ್ತೆ. ಆಮೇಲೆ ಗಿರ್ತಳಿಗಳು ಏನಕ್ಕೆ ಕಮ್ಮಿ ಸಿಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ನಾನು ಹೇಳೋದಿಷ್ಟೇ, ತುಂಬಾ ಖರ್ಚು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾವುದೇ ವ್ಯವಸಾಯ ಅಂತ ಬಂದಾಗ ಅದು ಹೈನುಗಾರಿಕೆ ಆಗ್ಬೋದು, ಇನ್ನೊಂದಾಗ್ಬೋದು, ರೇಷ್ಮೆ ಆಗ್ಬೋದು, ಕುರಿ ಸಾಕಾಣಿಕೆ ಆಗ್ಬೋದು, ಲೇಬರ್ ಡಿಪೆಂಡೆನ್ಸಿ ಇರಬಾರ್ದು. ಲೇಬರ್ ಡಿಪೆಂಡೆನ್ಸಿ ಇತ್ತು ಅಂತಂದ್ರೆ ನಂಬಿಕೆ ಇರೋನ್ನ ಇಟ್ಕೋಬೇಕು. ನಮ್ಮ ಸೂಪರ್ವಿಷನ್ 24/7 ಇರಬೇಕು. ಬಿಕಾಸ್ ನಾನಿಲ್ಲಿ ತೋಟ ಮಾಡ್ತೀನಿ, ಕುರಿ ಸಾಕ್ತೀನಿ, ಹಸು ಸಾಕ್ಬಿಟ್ಟು ನಾನು ಇನ್ನೊಂದ್ ಕಡೆ ಸಿಟಿಲಿ ಇರ್ತೀನಿ ಅಂತಂದ್ರೆ ಅದು ಆಗದಿರೋ ಕೆಲಸ. ನಾನು ಹೇಳ್ತೀನಿ ಅಂತಂದ್ರೆ, ಯಾರಾದ್ರೂ ಒಬ್ರು ನಮ್ಮ ಫ್ಯಾಮಿಲಿ ಆಗ್ಬೋದು, ನನಗೆ ತುಂಬಾ ಬೇಕಾದವ್ರು ಆಗ್ಬೋದು, ಕೆಲಸಗಾರ ಜೊತೆ ಇರಬೇಕು. ಒಂದು ಆಡ್ ಮಾಡ್ತೀನಿ ನಾನು. ಫಾರ್ ಎಕ್ಸಾಂಪಲ್ ನೀವ್ ಹೇಳಿದ್ರಿ ಅಲ್ವಾ, ಇವಾಗ ಹಸು ಸಾಕ್ಬಿಟ್ಟು ಬೇರೆ ಎಲ್ಲೋ ಕಡೆ ಇಡ್ತೀನಿ ಅಂದ್ರೆ, ಒಂದಿನ ಏನಾಗಿತ್ತು ಅಂದ್ರೆ, ನಾನ್ ಮನೇಲಿದ್ದೆ, ಅತ್ತೆಗೇನೋ ಹುಷಾರಿರ್ಲಿಲ್ಲ, ಮಲ್ಕೊಬಿಟ್ಟಿದ್ರು ಅವರು. ಈ ಹಸುನೆ, ಇದು ಸ್ವಲ್ಪ ಘಾಟಿ ಈ ಹಸು, ಆದ್ರೆ ಸಾಫ್ಟೇ, ಬಟ್ ಸ್ವಲ್ಪ ತಿನ್ನೋ ವಿಷಯದಲ್ಲಿ ಒಂಥರ ಇದು ಬೇಗ ತಿನ್ಬೇಕು, ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋ ತರ. ಸೊ ಇದೇನ್ ಮಾಡಿತ್ತು, ಇಬ್ರು 2 ಹಸುಗಳು ಕಚ್ಚಾಡ್ಕೊಂಡು ಕಿತ್ಕೊಂಡು ಹೊಟ್ಟೋಗ್ಬಿಟ್ಟಿತ್ತು. ಸೊ ನಾನು ಇದ್ದಿದ್ದಕ್ಕೆ ಮನೇಲಿ ಅದನ್ನ ಅಬ್ಸರ್ವ್ ಮಾಡಿ ಅತ್ತೆಗೆ ಹೇಳಿದೆ, ಸರಿ ಮಾಡಿದ್ರು. ಸೊ ಕೆಲಸಗಾರರು ನಮ್ಗೆ ಮಾಡಕ್ಕಾಗಲ್ಲ. ನಾನು ಹೇಳೋದೇನಂತಂದ್ರೆ, ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಸುಮ್ನೆ ನಿಂತ್ಕೋತಾ ಒಂದ್ ನಿಮಿಷ, ಮೇದೆ ಆಯ್ತಲ್ಲ ನಿಂದು. ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾರೆ, ಬಟ್ 1-2ರಿಂದ ಸ್ಟಾರ್ಟ್ ಮಾಡಿ. ನಾನು ಹೇಳ್ತೀನಿ ಗೊತ್ತಾ, ಇವತ್ತು ಈಗ ಯಾವ್ದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರುತ್ತೆ ಅಂತ ಅನ್ಕೊಳಪ್ಪ, ಯಾವ್ದೋ ಒಂದು ಬಿಸ್ನೆಸ್ ಇರುತ್ತೆ. ಅವರು ಅವತ್ತು ಬಿಸ್ನೆಸ್ಗೆ ಲೇಬರ್ಸ್ ಬರ್ಲಿಲ್ವಾ, ಕೆಲಸಗಾರ ಇರ್ತಾರ, ಕೆಲಸಗಾರ ರಜಾ ಹಾಕಿದ್ರ ಫ್ಯಾಕ್ಟ್ರಿ ರಜಾ ಮಾಡ್ಬೋದು. ಏನಪ್ಪಾ ಅಂತಂದ್ರೆ ಸ್ವಲ್ಪ ಲಾಸ್ ಆಗ್ಬೋದು, ಅವತ್ತಿನ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗುತ್ತೆ ಹೊರತು ಬೇರೆ ಏನೋ ಪ್ರಾಬ್ಲಮ್ ಆಗಲ್ಲ. ಬಿಕಾಸ್ ನಾವು ಒಂದು ಜೀವದ ಜೊತೆ, ಅಂದ್ರೆ ನಾನು ಈ ತರ ಹೇಳ್ತೀನಿ ಅಂತ ತಪ್ಪ ತಿಳಿಬೇಡಿ, ನಾವು ಮಾಡೋದು ಕಮರ್ಷಿಯಲ್ ಪರ್ಪಸ್ಗೆನೆ. ಏನಾಗುತ್ತೆ, ಕೆಲವೊಬ್ರು ನಾಟಿ ಹಸುಗಳನ್ನ ಸಾಕ್ತಾ ಇದ್ದಾರೆ. ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ನನ್ನ ಫ್ರೆಂಡು
ಗೊತ್ತಲ್ಲ ಸುರಭಿ ಅವರು, ಹ್ಮ್. ಮೈಸೂರಿನ ನಂಜುಮಳಿಗೆ ಹತ್ರ ನಾಟಿ ಸಿಟಿಯಲ್ಲಿ ಹಸು. 4-5 ದೇಸಿ ಹಸುಗಳು ಸಾಕ್ತಾ ಇದಾರೆ ಸಿಟಿಯಲ್ಲಿ ಹ್ಮ್. ಮನೆಯಲ್ಲಿ. ಮತ್ತೆ ಸಿಟಿ ಅವರು ಮನೇಲಿ. ಗೋರಕ್ಷಣೆ. ಹೌದು. ಹೌದು, ನಾವು ಕೂಡ ನಮಗೂ ಕೂಡ ಹಸು ಮೇಲೆ ತುಂಬಾ ಗೌರವ ಇದೆ, ಪ್ರೀತಿ ಇದೆ. ಬಟ್ ನಾವೇನ್ ಮಾಡ್ತೀವಿ, ಇದನ್ನ ಜೀವನಕ್ಕೆ ಅವಲಂಬಿತವಾಗಿದ್ದೀವಿ. ಹ್ಮ್. ಇದರಿಂದ ಬರೋಂತ ಆದಾಯದಿಂದ ಜೀವನ ಮಾಡ್ಬೇಕು ಅಂತ ಅದನ್ನು ಚೆನ್ನಾಗಿ ನೋಡ್ಕೋತೀವಿ. ಏನಂತಂದ್ರೆ 2 ಹಸು ತಂದು ಕೆಲಸದವ್ರು ಇಟ್ಕೊಳ್ಳಿ, ತಪ್ಪಿಲ್ಲ. 2 ಹಸು ತರ್ತೀವಲ್ವಾ, ಕೆಲಸದವ್ರ ಜೊತೆ ನಾವು ಕೆಲಸ ಮಾಡ್ಬೇಕು. ಕೆಲಸದವ್ರು ರಜದಲ್ಲಿದ್ನ ನಾವು ಮೇವು ಕುಯ್ದು ಮೇವ್ ಹಾಕೋ ತರ ಇರ್ಬೇಕು. ಹ್ಮ್. ಅರ್ಥ ಆಯ್ತಲ್ವಾ? ಅದು ಆಮೇಲೆ ಮೇನ್ ಪಾಯಿಂಟ್. ನಾನು ಸುಮಾರು ವಿಡಿಯೋ ನೋಡಿದೀನಿ ಇನ್ಸ್ಟಾಗ್ರಾಮ್ ಅಲ್ಲಿ. ಹ್ಮ್. ಹೇಳ್ಬಿಡ್ತಾರೆ, ಸಾರ್ ನೀವ್ ಒಂದ್ 5 ಲಕ್ಷ ಇನ್ವೆಸ್ಟ್ ಮಾಡ್ಬಿಡಿ, ಹ್ಮ್. ನಿಮ್ಗೆ ಇಷ್ಟ ಹಸು ಸಾಕ್ಬಿಡಿ, ಹ್ಮ್. ಇಷ್ಟ ಬಂದ್ಬಿಡುತ್ತೆ ದುಡ್ಡು ಹೌದು. ಅಂತೆಲ್ಲ. ಅದು ಹೇಳ ಅಷ್ಟ್ ಈಸಿ ಅಲ್ಲ. ಇನ್ವೆಸ್ಟ್ ಮಾಡ್ಬೋದು, ಬ್ಯಾಂಕ್ ಅಲ್ಲಿ ಸಾಲನು ಕೊಡ್ತಾರೆ, ಹೌದು ಬಟ್ ಅಷ್ಟ್ ಈಸಿ ಅಲ್ಲ. ಹೌದು. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ, ಹ್ಮ್. ಇದು ನಮ್ದು ಜರ್ಸಿ, ಇದು ಹ್ಮ್. ಓಕೆನಾ, ಪ್ಯೂರ್ ಜರ್ಸಿನೂ ಅಲ್ಲ, ಕ್ರಾಸ್ ಇದು. ಹ್ಮ್. ಬಟ್ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಇದೆ. ಹ್ಮ್. ನಾನೇನ್ ಮಾಡ್ತೇನೆ, ಕಂಪ್ಲೀಟ್ ನಾನು ಏನೊಂದು ಅಡಿಕೆ ತೋಟ ಇದೆ, ರೇಷ್ಮೆ ಇದೆ, ಕುರಿ ಮೇಕೆ ಶೆಡ್ಡು, ನಮ್ದು ಈ ತರ ಇನ್ಫ್ಲೂಯೆನ್ಸಿಂಗು, ಜೊತೆಗೆ ನಂದು ಆಫೀಸ್ ವರ್ಕ್, ಇದೆಲ್ಲ ಇಟ್ಕೊಂಡು ನಾನು ಇನ್ಫ್ಲುಯೆನ್ಸಿಂಗ್ ಅನ್ಬೇಡಿ, ವಿಡಿಯೋ ಮಾಡೋದು. ವಿಡಿಯೋ ಮಾಡೋದು ಅಂತಾನೆ. ಸೊ ಈ ತರ ಎಲ್ಲ ಇಟ್ಕೊಂಡಿರೋದ್ರಿಂದ ನನಗೆ ಕಂಪ್ಲೀಟ್ ಹೈನುಗಾರಿಕೆ ಮೇಲೆ ಇರೋದಕ್ಕಾಗಲ್ಲ. ಬಟ್ ನನಗೇನಪ್ಪಾ ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದ್ರೆ ಹಸು ಮುಂದೆ ಇರ್ಬೇಕು, ಹ್ಮ್. ಹಸು ನೋಡ್ಕೋಬೇಕು. ನಾನು ನೀನು ಅಷ್ಟೇ, ಫಸ್ಟ್ ನೀನೇ ನೋಡೋದಲ್ಲ. ಅದಾದ್ಮೇಲೆ ಮನೆಗೆ ಹಾಲು ತುಪ್ಪ ಮೊಸರಿಗೆ ಏನ್ ಬರ ಇರಲ್ಲ. ಹೌದು. ಇನ್ನೊಂದು ತೋಟದಲ್ಲಿ ಹಾಲು ತರಬೇಕು, ಎಷ್ಟು ದೂರ ಹೋಗ್ಬೇಕು ನಾವು? ಹ್ಮ್. ಮನೇಲಿ ಹಸು ಇದ್ರೆ ಎಷ್ಟು ಅನುಕೂಲ ಆಗುತ್ತೆ. ನಾನು ಹೇಳೋದಿಷ್ಟೇ, ಹೈನುಗಾರಿಕೆ ಲಾಭದಾಯಕ ಹೌದು, ಬಟ್ 1-2 ಸ್ಟಾರ್ಟ್ ಮಾಡಿ. ಏಕ್ದಮ್ 10 ಲಕ್ಷ ಇನ್ವೆಸ್ಟ್ ಮಾಡೋದು, 10 ಹಸು ತರ್ತೀನಿ, ಒಂದೊತ್ತು 20 ಲೀಟರ್ ಹಾಲು ಕೊಡ್ತೀನಿ ಅಂತ ಅಂದ್ಬಿಟ್ರೆ, ಹಸು ಹುಷಾರ್ ತಪ್ಪದಾಗ ಹೆಂಗ್ ನೋಡ್ಕೋಬೇಕು ಅನ್ನೋದು ಗೊತ್ತಿರಲ್ಲ ನಮ್ಗೆ. ಹೌದು. ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ. ಬಿಕಾಸ್ ಏನಾಗುತ್ತೆ ಗೊತ್ತಾ, ಹಸುಗಳಿಗೆ ಅದ್ ಮೆಲಕ್ ಮಾಡ್ತಿಲ್ವಾ, ತೊಪ್ಪೆ ಆಗ್ತಾ ಇಲ್ವಾ, ಸ್ವಲ್ಪ ಹೊಟ್ಟೆ ಊದ್ಕೊಂಡಿದ್ಯಾ, ಸ್ವಲ್ಪ ಆಕ್ಟಿವ್ ಆಗಿಲ್ವಾ ನೋಡ್ಕೋಬೇಕು ನಾವು. ಬಿಕಾಸ್ ತುಂಬಾ ಸೆನ್ಸಿಟಿವ್ ಇರ್ತವೆ, HF ಆಗ್ಬೋದು, ಬೇರೆ ಬೇರೆ ತಳಿ ಹಸುಗಳು. ನಾವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಉಳ್ಕೊಂಡ್ರೆ ನಾವು ಅದಕ್ಕೆ ಲಾಭ ಕಾಣೋದಕ್ಕಾಗಲ್ಲ. ಸೊ ನನ್ನ ಸಜೆಷನ್, ಎಲ್ಲರೂ ಮಾಡ್ಬೋದು, 1-2 ಸ್ಟಾರ್ಟ್ ಮಾಡಿ, ಕಡಿಮೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್. ಪ್ಲೀಸ್ ಕೇಳಿ ಮೇಡಮ್. ಉದಯ್ ಶಂಕರ್ HS ಅವರು ರಿಗಾರ್ಡಿಂಗ್ ಅರೇಕಾ ನೆಟ್ ಮಾತಾಡಿ. ಅರೇಕಾ ನೆಟ್ ಇಸ್ ನಥಿಂಗ್ ಬಟ್ ಅಡಿಕೆ ಬಗ್ಗೆ ಮಾತಾಡಿ. ಸೊ ಏನ್ ಹೇಳ್ತೀನಿ ಅಂತಂದ್ರೆ, ಈಗ ನಂದು ಒಂದು 1200 ಅಡಿಕೆ ಗಿಡ ಇದೆ. ನಮ್ಮ ಮನೆ ಏನ್ ಈ ತೋಟದಲ್ಲಿ ಇದೀವಿ, ಅದು ಇನ್ನೊಂದು ತೋಟ, ಇಲ್ಲಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ನಾನು ಅಡಿಕೆ ಬಗ್ಗೆ ಇನ್ನೊಂದಷ್ಟು ವಿಡಿಯೋಗಳು ಮಾಡೋದಕ್ಕಾಗಿಲ್ಲ, ಮುಂಬರೋ ದಿನಗಳು ಮಾಡ್ತೀನಿ. ನಾನು ತಿಳ್ಕೊಂಡಿದ್ದಷ್ಟೇ ಸಿಂಪಲ್, ಬಿಕಾಸ್ ನಮ್ಮ ಈ HD ಕೋಟೆ ಮೈಸೂರು ಭಾಗಕ್ಕೆ ಅಡಿಕೆ ಇತ್ತೀಚೆಗೆ ಬಂದಂತ ಬೆಳೆ. ಬಿಕಾಸ್ ಅಡಿಕೆ ಮೇಜರ್ಲಿ ಇದ್ದಿದ್ದು ದಕ್ಷಿಣ ಕನ್ನಡ, ಮಲೆನಾಡು, ಮಡಿಕೇರಿ, ಶಿವಮೊಗ್ಗ, ಮಲೆನಾಡು ಶಿವಮೊಗ್ಗ ಅಲ್ಲ. ಸೊ ಈ ರೀಜನ್ ಅಲ್ಲಿ ಅಡಿಕೆ ಬೆಳೀತಾ ಇದ್ರು. ನಮ್ಮ ಕಡೆ ಬಂದು ಹಲವು ವರ್ಷಗಳಾಯ್ತು ಅಷ್ಟೇ. ನಾವು ಇನ್ನೊಬ್ಬರನ್ನ ನೋಡಿ ಅಡಿಕೆ ಹಾಕಿದ್ ನಾನು. ಏನಾಯ್ತಂದ್ರೆ, ನನಗೆ ಎಂಥದ್ದು ಹೊಸನಗರ, ಶಿವಮೊಗ್ಗ ಇಲ್ಲ ಫ್ರೆಂಡ್ಸ್ ಇದ್ದಾರೆ. ಅದಾದ್ಮೇಲೆ ತಾಳಗುಪ್ಪ, ಅವ್ರಲ್ಲಿ ಏನ್ ಸಜೆಸ್ಟ್ ಕೊಟ್ಟು ಮಾಡೋದು ಅಂದ್ರೆ, ನನಗೆ ನಾನು ಅಲ್ಲಿ ಕೇಳಿದೆ, ಅಲ್ಲಪ್ಪ ನೀವು ನನಗೆ ಅಡಿಕೆ ಗಿಡ ತರೋದಕ್ಕೆ ದೂರ ಆಗುತ್ತೆ, ನನಗೆ ಅಡಿಕೆ ಕಾಯಿ ಕೊಡಿ, ತಂದು ನರ್ಸರಿ ಮಾಡ್ಕೋತೀನಿ ನಾನು ಅಂತ. ಬಟ್ ಅವ್ರು ಕೊಟ್ಟ ಸಜೆಷನ್ನು, ನಮ್ದೊಂಥರ ತಳಿ ಇರುತ್ತೆ ಕಣ, ನಿಮ್ ಕಡೆ ಒಂಥರ ಇರುತ್ತೆ, ನಮ್ಮ ಕ್ಲೈಮೇಟ್ ನಿಮ್ಮಲ್ಲಿರಲ್ಲ. ಏನಾಗುತ್ತೆ, ಒಂದು ಸೌತೆಕಾಯಿ ಟೊಮೆಟೊ ಬೆಳೆದಾಗ ನಾವು 3 ತಿಂಗಳು ಬೆಳೆಯೋದು, ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಬಟ್ ಅಡಿಕೆ, ತೆಂಗು ಈ ತರದ ದೊಡ್ಡ ದೊಡ್ಡ ಬೆಳೆಗಳಿಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಗೆ ಅದು ಈಲ್ಡ್ ಸಿಗದೆ 5-7 ವರ್ಷಕ್ಕೆ. ಅಟ್ಲೀಸ್ಟ್ ಒಂದು 5 ಇಯರ್ಸ್ ಕಷ್ಟಪಟ್ಟಿರ್ತೀವಿ ಅಂತಂದ್ರೆ, ಅದು ನಮ್ಗೆ ಅನ್ಕೊಂಡಷ್ಟು ಈಲ್ಡ್ ಸಿಗಲಿಲ್ಲ ಅಂತಂದ್ರೆ ಕಂಪ್ಲೀಟ್ ಎಫರ್ಟ್ ವೇಸ್ಟ್ ಆಗುತ್ತೆ. ದುಡ್ಡು, ಟೈಮು, ಪ್ರತಿಯೊಂದು ವೇಸ್ಟ್ ಆಗುತ್ತೆ. ಅದು ನಾನು ಏನಂದ್ರೆ, ಪ್ರತಿಯೊಂದು ನಾವೇನೇ ನಮ್ಮ ತಂದೆ ಸಜೆಷನ್ ತಗೊಂಡೇ ಮಾಡೋದು ನಾನು. ಅವ್ರು ನನಗೆ ಹೇಳಿದ್ದೇನೆ ಅಂತಂದ್ರೆ, ನಮ್ಮ ಲೋಕಲಲ್ಲಿ ಯಾರೆಲ್ಲ ಆಲ್ರೆಡಿ ಅಡಿಕೆ ಬೆಳೀತಾ ಇದ್ದಾರೆ, ತುಂಬಾ ಜನ ಯಶಸ್ಸು ಕಂಡಿದ್ದಾರೆ, ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅಡಿಕೆಲಿ. ಅವ್ರನ್ನ ಕೇಳಿದಾಗ, ನಾವು ಗಿಡ ನಮ್ಮೂರಲ್ಲಿ ಒಬ್ರು, ನಾವು ಗಿಡ ಕೊಡ್ತೀವಿ ಕಣಪ್ಪ ಹಾಕು ಅಂತಂದ್ರು. ಅವ್ರು ಗಿಡ ನರ್ಸರಿ ಮಾಡಿದ್ರು. ಆ ಗಿಡ ತಗೊಂಡಾಗ ಹಾಕಿದ್ದೀನಿ ನಾನು ತಗೊಂಡಾಗ ಒಂದು ಗಿಡ 15 ರೂಪಾಯಿ. ಅಲ್ಲಿ ಏನಾಗುತ್ತೆ ಗೊತ್ತಾ, ನಾನು ತಗೊಂಡಿದ್ ಗಿಡ ಇಷ್ಟೇ ಉದ್ದ ಗಿಡ, ಇದು 6-7 ತಿಂಗಳು ಗಿಡ. ಅದು ತಗೊಂಡು ಹಾಕಿದ್ ನಾನು 14-15 ರೂಪಾಯಿ ಒಂದು ಗಿಡಕ್ಕೆ. ಬಟ್ 1000, 1,500, 2,000 ಗಿಡ ಎಲ್ಲ ಕೊಡ್ತಾರೆ, 1 ವರ್ಷದ್ದು, 2 ವರ್ಷದ್ದು, 3 ವರ್ಷದ್ದು ಅಂತ. ಬಟ್ ನನ್ನ ಸಜೆಷನ್ ಏನಂತಂದ್ರೆ, ಹೌದು ಇಷ್ಟು ಎತ್ತರ ಗಿಡ ಕೊಡ್ತಾರೆ ಗುರು ಅವರು, ಬಟ್ ಪ್ಯಾಕೆಟ್ ಅಲ್ಲಿ ಬೆಳೀತಿರುತ್ತೆ. ಈಸ್ ನಥಿಂಗ್ ಬಟ್ ಪಂಜರದೊಳಗಡೆ ಏನೋ ಒಂದು ನಮ್ಮ ಕುರಿಗಳು ಸಾಕ್ತಾ ಇದೀವಲ್ಲ, ಆ ತರ ಅದು ತುಂಬಾ ಓಡಾಡೋದಕ್ಕಾಗಲ್ಲ. ಐ ಮೀನ್ ಎಕ್ಸಾಂಪಲ್ ಏನಂತಂದ್ರೆ, ತುಂಬಾ ಬೇರೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕಾಗಲ್ಲ. ಅದು ಒಂದು ಕವರ್ ಒಳಗಡೆ ಬೆಳೆಯುತ್ತೆ, ಗಿಡ ಬೆಳೆದಿರುತ್ತೆ, ಬುಡ ದಪ್ಪ ಆಗಿರಲ್ಲ. ಬಟ್ ಅನಿವಾರ್ಯತೆ ಇದೆ ಆ ತರದ್ ಹಾಕಿ. ನನ್ನ ಸಜೆಷನ್ ಅಂದ್ರೆ, ಚಿಕ್ಕ ಒಂದಿಷ್ಟುದ್ದ ಗಿಡ ಬಂತ, ಅಲ್ಲಿಂದನೇ ಭೂಮಿ ಬೆಳಿಬೇಕು. ಇವತ್ತು ನನ್ನ ಅಡಿಕೆ ಹೆಂಗಿದೆ ಅಂತಂದ್ರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಲ್ರೆಡಿ ಒಂಬಾಳೆ ಕಡಿತಾ ಇದೆ. ನನಗೆ 4.5 ವರ್ಷಕ್ಕೆ ಒಂಬಾಳೆ ಸ್ಟಾರ್ಟ್ ಆಯ್ತು. ಇನ್ ನೆಕ್ಸ್ಟ್ ಇಯರ್ ಇಂದ ಒಂದು 20% ಅಂದ್ರೆ ಒಂದು 1200 ಒಂದು 350-400, ಹೌದು ಒಂದು 300 ಅನ್ಕೋಬಹುದು, ನನಗೆ ಕಾಯಿ ಸಿಗುತ್ತೆ, ಮಾರ್ಬೋದು ನಾನು. ಇನ್ನೊಂದು ಆಡ್ ಮಾಡ್ತೀನಿ ಕ್ವಶನ್, ಇದು ಯಾರು ಕೇಳಿಲ್ಲ, ನಾನು ನನಗ್ ಅನ್ಸಿದ್ ಕೇಳ್ತಾ ಇದ್ದೀನಿ. ನಾವು ಒಂದು ರೆಸಾರ್ಟ್ಗೆ ಹೋಗಿದ್ವಲ್ಲ, ಅಲ್ಲಿ ಬೆಳ್ದಿದ್ರಲ್ಲ, ಯಾವ ತಳಿ ಅದು? ಅದು ಮಂಗಳ.
ಮಂಗಳ ತಳಿಗುನು ಅಲ್ಲ ನೀವ್ ಹಾಕಿರೋ ತಳಿಗುನು ಏನ್ ಡಿಫ್ರೆನ್ಸ್? ಅಲ್ಲ ಡಿಫ್ರೆನ್ಸ್ ನನಗೆ ನಾನು ಹೇಳಿದ ಇನ್ನು ಹೊಸ ಬೆಳೆಗಾರ ಆಗಿದೆ ನನಗೆ ಇನ್ನು ಅಷ್ಟು ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನನಗೆ. ಸೊ ನಂಗೆ ಗೊತ್ತಿಲ್ಲದೆ ಅದನ್ನ ಹೇಳೋದು ಅರ್ಥ ಇಲ್ಲ. ಅದು ನಾನು ಕೇಳಿದ ಮಟ್ಟ ಏನೋ ಮಂಗಳಗೆ ಡಿಮ್ಯಾಂಡ್ ಇಲ್ಲ ಅಂತ ಅಂತಾರಪ್ಪ. ನಾನು ಲೋಕಲ್ ಆಗಿ ವಿಚಾರಿಸಿದಾಗ ನನಗೀಗ ಬಿಕಾಸ್ ಸ್ವಲ್ಪ ಬೇರೆ ಕೆಲಸದಿಂದ ಅದ್ರ ಬಗ್ಗೆ ತುಂಬಾ ತಿಳ್ಕೊಳ್ಳೋದಕ್ಕಾಗಿಲ್ಲ. ನಾನು ಯಾರ ಹತ್ರ ಮಾತಾಡಿದೀನಿ, ನಾನು ಯೂಟ್ಯೂಬ್ ಏನ್ ನೋಡಿದೀನಿ ಅಡಿಕೆ ಬೆಳೆಗಾರರ ಬಗ್ಗೆ, ಅವರಷ್ಟು ಹೇಳಿದ್ದಾರೆ. ಬಟ್ ನಮ್ದು ಲೋಕಲ್ ತಳಿ ಹಾಕ್ತಾ ಇದೀವಿ. ಅದು ಇನ್ನೊಂದೇನಂತಂದ್ರೆ ಅಡಿಕೆ ಎಲ್ಲರೂ ಹಾಕ್ಬೋದು, ಹೇಳ್ತೀನಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅದು ಸ್ವಲ್ಪ ವೆಯ್ಟ್ ಮಾಡ್ಬೇಕು. ಆಮೇಲೆ ತುಂಬಾ ಜನ ಅಂತಾರೆ ಬ್ಯಾನ್ ಆಗ್ಬಿಡುತ್ತೆ ಅದು ಇದು ಅಂತ. ಇದುವರೆಗೂ ಆತರ ಏನು ಆಗಿಲ್ಲ. ಈಗ ಪೇಂಟ್ ಉಪಯೋಗಿಸ್ತಾ ಇದ್ದಾರೆ. ಹೌದು, ತುಂಬಾ ಉಪಯೋಗ ಇದೆ. ಡಿಮ್ಯಾಂಡ್ ಹಂಗಿದೆ, ರೇಟ್ ಚೆನ್ನಾಗಿದೆ. ಇವಾಗ ರೇಟ್ ಹಿಂಗೆ ಉಳ್ಕೊಳ್ಳಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಹೌದು. ನೆಕ್ಸ್ಟ್ ಕ್ವಶನ್ ಕೇಳುವಂತವರಾಗಿ ಕಾರ್ತಿಕ್ GN ಕಾರು ಅವರು ಅಬೌಟ್ ಸಾಯಿಲ್ ಮಣ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಒಳ್ಳೆ ಕ್ವಶನ್. ಏನಂತಂದ್ರೆ ನನ್ಗೆ ರೈಸ್ ಬಾತು ಟೊಮೆಟೊ ಬಾತು ತುಂಬಾ ಇಷ್ಟ. ಕೆಲವೊಂದ್ಸಲ ಇವಳಾಗ್ಲಿ ಅಮ್ಮ ಆಗ್ಲಿ ಬೇಯಿಸ್ಬಿಟ್ಟಿರ್ತಾರೆ. ನನಗೆ ಹೆಂಗಿರ್ಬೇಕಮ್ಮ? ಉದ್ರುದ್ರಾಗಿರ್ಬೇಕು. ನಾನು ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ, ನನಗೆ ಉಲ್ಟಾ ಹೊಡಿತಾರೆ. ನೋಡ್ಕೊಂಡು ಅಕ್ಕಿ ತರಬೇಕಾಗಿತ್ತು, ಇಂಥ ಅಕ್ಕಿ ತಂದ್ಬಿಟ್ಟು ನನ್ಗೆ ಕೇಳಿದ್ರೆ ಈಗ ಅಂತ. ಸೊ ನಾನ್ ಸಜೆಷನ್ ಏನಂತಂದ್ರೆ ಯಾವುದೇ ಬೆಳೆ ಆಗ್ಲಿ ಒಂದ್ಸಲಿ ಮಣ್ಣು ಪರೀಕ್ಷೆ ತುಂಬಾ ಒಳ್ಳೇದು. ಓಕೆನಾ? ಅದಕ್ಕೆ ನಮ್ಮ ಗವರ್ಮೆಂಟ್ ಲ್ಯಾಬ್ಸ್ ಇದೆ, ಹೋಗಿ ಒಂದ್ಸಲ ಮಣ್ಣು ಪರೀಕ್ಷೆ ಮಾಡಿಸಿ. ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಕೆಲವೊಂದ್ಸಲಿ ಏನ್ ನಮ್ಮ ಮಣ್ಣಲ್ಲಿ ಏನ್ ಪೌಷ್ಟಿಕಾಂಶತೆ ಬೇಕು ಅದು ಕಡಿಮೆ ಇರುತ್ತೆ, ನಾವು ನೋಡಿ ಏನ್ ತಿಳ್ಕೊಳ್ಳೋದಕ್ಕಾಗಲ್ಲ. ಅಂಡ್ ಮೇಜರ್ ಏನ್ ಮಾಡ್ಬೇಕು ಅಂತಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ಗಿನ್ನ ಕೊಟ್ಟಿಗೆ ಗೊಬ್ಬರ ಅಂತ ಕರಿತೀವಿ, ಅಂದ್ರೆ ಕುರಿ ಮೇಕೆ ಹಸು ಗೊಬ್ಬರ ಕೋಳಿ ಗೊಬ್ಬರ ಇಂಥ ತುಂಬಾ ಕೊಟ್ಟಾಗ ನಮಗೆ ಭೂಮಿಯಲ್ಲಿ ಪೌಷ್ಟಿಕಾಂಶತೆ ಫಲವತ್ತತೆ ಜಾಸ್ತಿ ಬರುತ್ತೆ. ಸೊ ನನ್ನ ಸಜೆಷನ್ ಇಷ್ಟೇ, ಕೆಲವೊಬ್ಬರಿಗೆ ನನ್ನ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾ ಕಷ್ಟ ಆಗುತ್ತೆ ಅನ್ನೋರು ಆಲ್ರೆಡಿ ಒಂದಷ್ಟು ಬೆಳೆ ಬೆಳೀತಾ ಇರ್ತಾರೆ. ನಮ್ಮ ಹಿರಿಕರೇ ಹೇಳ್ಬಿಡ್ತಾರೆ, ಈ ಮಣ್ಣಿಗೆ ಇದಾಗುತ್ತೆ ಕಣ, ಈ ಕಪ್ಪು ಮಣ್ಣಿಗೆ ಈ ತರ ಬೆಳೆ ಆಗುತ್ತೆ, ಮರಳು ಮಣ್ಣಿಗೆ ಈ ತರ ಆಗುತ್ತೆ, ಕೆಂಪು ಮಣ್ಣಿಗೆ ಈ ತರ ಆಗುತ್ತೆ ಅಂತ. ಬಟ್ ನಾನು ಹೇಳೋದು ಈಗಿನವರು ಯಾರೆಲ್ಲ ವ್ಯವಸಾಯಕ್ಕೆ ಬರ್ತೀರಿ ಅಂತೀರಾ ಅವರೆಲ್ಲ ಒಂದ್ಸಲಿ ಸಾಯಿಲ್ ಟೆಸ್ಟ್ ಮಾಡಿಸ್ಲೇಬೇಕು. ಅದೇನು ತುಂಬಾ ಕಾಸ್ಟ್ಲಿ ಏನಿಲ್ಲಪ್ಪ, ಅವರೇ ಗೈಡ್ ಮಾಡ್ತಾರೆ. ಎಲ್ಲ ಸಾಯಿಲ್ ಟೆಸ್ಟ್ ಮಾಡಿಸಿ. ಏನ್ ಹೇಳಕ್ ಬಂದ್ರಿ ಮೇಡಮ್? ನನ್ಗೆ ತಿಳಿದಿರೋ ಮಟ್ಟಿಗೆ ಈಗ ಹಿಂದಿನ ಕಾಲದಲ್ಲೆಲ್ಲ ಲ್ಯಾಬ್ ಇರ್ಲಿಲ್ಲ, ಏನಿರ್ಲಿಲ್ಲ. ಬಟ್ ಅವ್ರು ಹೆಂಗೆ ಮಾಡ್ತಿದ್ರು ಅಂದ್ರೆ ಮಿಕ್ಸ್ ಫಾರ್ಮಿಂಗ್ ಅಂತೀವಲ್ಲ, ಈಗ ಒಂದ್ಸತಿ ಕಬ್ಬು ಹಾಕಿದ್ರೆ ಮತ್ತೆ ವರ್ಷ ಬಿಟ್ಟು ಮತ್ತೆ ಬೇರೆ ಯಾವ್ದಾರ ತರಕಾರಿ ಹಾಕೋದು, ಮತ್ತೆ ತರಕಾರಿ ಬಿಟ್ಟು ಆಮೇಲೆ ಭತ್ತ ಹಾಕೋದು, ಈ ತರ ಮಿಕ್ಸ್ಡ್ ಆಗಿ ಮಾಡ್ಕೋತಿದ್ರು. ಅದು ನಮ್ಮಲ್ಲಿ ಏನಂತಂದ್ರೆ ಈಗ ಅಪ್ಸ್ ಅಂಡ್ ಬೋನ್ ಎಲ್ಲ ಕರೀತಾರೆ, ಗೆಟ್ಸ್ ಅಂಡ್ ಬೋನ್ ಕರೀತಾರೆ. ಅದನ್ನೆಲ್ಲ ಭೂಮಿ ಚೆಲ್ಬಿಡ್ತಾರೆ. ಚೆಲ್ಬಿಟ್ಟು ಅದನ್ನ ಉಳುಮೆ ಮಾಡ್ತಾರೆ. ಅಂದ್ರೆ ಮೊದಲ ಕೂಡಲೇ ಕತ್ತರಿಸಿ ಬಿಟ್ಬಿಡ್ತಿದ್ರಂತೆ. ಇಲ್ಲಿ ರೋಟೋವೇಟರ್ ಹಾಕ್ತಾರೆ, ಗಿಡ ಅದು. ಸೊ ಭೂಮಿಗೆ ಒಳ್ಳೆ ಫಲವತ್ತತೆ ಬರುತ್ತೆ ಅಂತ. ಅದು ಇನ್ನೊಂದೇನಂತಂದ್ರೆ ನಾವು ಮಂದ ಕುರಿಯವರು ಕರಿತೀವಿ, 100 ಕುರಿಗಳು ಕರ್ಕೊಂಡ್ ಬರ್ತಾರಲ್ಲ, ಅವ್ರುಗಳನ್ನ ನಿಮ್ ಸುತ್ತಮುತ್ತ ಯಾರು ಬಂತಿದ್ರೆ ಅವ್ರಿಗೂ ಸಪೋರ್ಟ್ ಮಾಡ್ದಂಗ ಆಗುತ್ತೆ. ತುಂಬಾ ಒಳ್ಳೆ ಜೀವ ಅದು ಅಂತ. ಏನ್ ಮಾಡಿ ಅಂತಂದ್ರೆ ನಿಮ್ಮ ತೋಟದಲ್ಲಿ ತಂಗಿಸ್ಕೊಳ್ಳಿ ಒಂದ್ ನೈಟ್ ಆದ್ರೂ, ಒಳ್ಳೆ ಗೊಬ್ಬರ. ಅದು ಯಾವ್ದೋ ವಿಡಿಯೋಲಿ ಇದ್ರ ಬಗ್ಗೆ ಮಾತಾಡಿದ್ವಿ. ಒಳ್ಳೆ ಗೊಬ್ಬರ ಸಿಗುತ್ತೆ, ಅದೆಲ್ಲ ಮಾಡ್ಬೋದು. ಬಟ್ ಸಾಯಿಲ್ ಟೆಸ್ಟ್ ಮಸ್ಟ್ ಅಂಡ್ ಶುಡ್. ನೆಕ್ಸ್ಟ್ ಕ್ವಶನ್ ಕೇಳಿ ಮೇಡಮ್. ಸೂರ್ಯ ಮುಳುಗ್ತಾ ಇದ್ದಾನೆ. ಕೇಳಿ. ಅವ್ನ್ ಕೆಲಸ ಅವ್ನ್ ಮಾಡ್ತಾ ಇದ್ದಾನೆ. ಆದರ್ಶ್ ಗೌಡ 04 ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ. ಆರ್ಗ್ಯಾನಿಕ್ ಫಾರ್ಮಿಂಗು ಈಗಿನ ಕಾಲದಲ್ಲಿ ಮಾಡೋದು ಸ್ವಲ್ಪ ಕಷ್ಟನೇ. ಏನಕ್ಕೆ ಅಂತಂದ್ರೆ ಕಂಪ್ಲೀಟ್ ಆರ್ಗ್ಯಾನಿಕ್ ಆಗಿ ಏನೋ ಕೊಡ್ತೀವಿ ಗುರು ಅಂತ ಹೋದಾಗ ನಾವು ತಕ್ಕಂತ ಬೆಲೆ ಸಿಗ್ತಾ ಇಲ್ಲ. ನಾನು ಹೇಳೋದು ಇಷ್ಟೇ ಅಪ್ಪ, ತುಂಬಾ ಜನ ಹೇಳ್ತಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ. ನಾನು ನಮ್ಮ ಹಳ್ಳಿಗಳಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಯಶಸ್ಸು ಕಂಡವ್ರು ಇದ್ದಾರೆ. ಬಟ್ ಅಂದ್ರೆ ಬೆಳೆ ಚೆನ್ನಾಗಿ ಬರುತ್ತೆ, ತಕ್ಕಂತ ರೇಟ್ ಸಿಗಲ್ಲ. ಈಗ ಮಾಮೂಲಿ ಟೊಮೆಟೊ ಬೆಳಿತಲ್ಲ ಚಂದು, ಅದಕ್ಕೆ 1 kg 20 ರೂಪಾಯಿ ಇದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ನಾವ್ ಏನ್ ಖರ್ಚು ಮಾಡ್ತೀವಿ ಅದಕ್ಕೆ ಮಿನಿಮಮ್ 50 ರೂಪಾಯಿ ಮಾಡ್ಬೇಕು ನಾವು. ಜನಗಳಿಗೆ ಆರೋಗ್ಯ ಮುಖ್ಯ, ತಿಳಿದವರು ಕೊಟ್ಟು ತಗೊಂಡ್ ತಿಂತಾರೆ. ತುಂಬಾ ಜನ 100ಕ್ಕೆ ಒಬ್ರು ಮಾತ್ರ ಆತರ ಯೋಚನೆ ಮಾಡೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಇರ್ಬೇಕಪ್ಪ, ಆರ್ಗ್ಯಾನಿಕ್ ಆಗೇನೋ ತಿನ್ಬೇಕು ಅಂತ. ಬಟ್ ತುಂಬಾ ಜನ ಬಿಡುಗರು ಈಗಿನ ದುಡ್ಡಲ್ಲಿ ದುಡ್ಡು ಉಳಿಸ್ಬೋದು ನಾವು ಅಂತ ಅಂದ್ಬಿಟ್ಟು ಮಾಮೂಲಿಯಾಗಿ ಏನ್ 10 ರೂಪಾಯಿ ಏನ್ ಸಿಗುತ್ತೆ ಅದನ್ನೇ ತಗೊಂಡ್ ತಿಂತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೋದು ಬ್ರದರ್. ನಾನು ಹೇಳೋದೇನಂತಂದ್ರೆ ಪ್ರಾಪರ್ ಮಾರ್ಕೆಟಿಂಗ್ ಇರಬೇಕು ಅದಕ್ಕೆ. ನಾನು ಹೇಳೋದೇನಂತಂದ್ರೆ ನಿಮ್ಮ ಸುತ್ತಮುತ್ತ ಯಾವ್ದಾದ್ರು ಸಿಟಿ ಹತ್ರ ಇತ್ತು ಅಂತಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಅಪಾರ್ಟ್ಮೆಂಟ್ ಇರ್ಬೋದು, ಒಂದೊಳ್ಳೆ ಏರಿಯಾಗಳಿರ್ಬೋದು, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ಅಪಾರ್ಟ್ಮೆಂಟ್ ಗಳಲ್ಲಿ ನಾನು ಸುಮಾರು ಕಡೆ ನೋಡಿದೀನಿ, ಫಾರ್ಮರ್ಸ್ ಮಾರ್ಕೆಟ್ ಅಂತಾನೆ ಇರುತ್ತೆ. ಸೊ ಫಾರ್ಮರ್ಸ್ ಅವ್ರು ಬೆಳೆದಿರೋಂತಹ ಆರ್ಗ್ಯಾನಿಕ್ ಆಗಿ ಏನ್ ಬೆಳೆದಿರ್ತಾರೆ ಅದನ್ನ ತಂದು ಅಲ್ಲಿ ಸೇಲ್ ಮಾಡೋ ಅಂತದ್ದು. ಹೌದು ಆ ತರ ಮಾಡಿದಾಗ ಅನುಕೂಲ ಆಗುತ್ತೆ. ಬಟ್ ನಾನು ಕಂಪ್ಲೀಟ್ ನಾನು ಜಮೀನೆಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಕೊಂಡು ಏನೋ ಮಾಡ್ತೀನಿ ಅಂತ ಹೋದಾಗ ಹೇಳಿದ್ನಲ್ಲ, ಮಾರ್ಕೆಟಿಂಗ್ ಹೊಡ್ತಾ ಕೊಡುತ್ತೆ. ಆಮೇಲೆ ನಿಮ್ಮ ಮನೆಗೆ ಅಥವಾ ನಿಮ್ ಫ್ಯಾಮಿಲಿಗೋಸ್ಕರ ಬೆಳಿತೀರಾ ಅಂದ್ರೆ ಖಂಡಿತ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬಹುದು. ಹೇಳಿದ್ನಲ್ಲ, ಈ ತರ ಒಂದು ಪ್ರಾಪರ್ ಮಾರ್ಕೆಟಿಂಗ್ ಇಟ್ಕೊಳ್ಳಿ. ಮಾರ್ಕೆಟಿಂಗ್ ಇಟ್ಕೊಂಡು ಆರ್ಗ್ಯಾನಿಕ್ ಫಾರ್ಮ್ ಮಾಡಿದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಮುಂದಿನ ಪ್ರಶ್ನೆ ಅರುಣ್ ಪುದ್ರಾಲ್ 325 ಅವ್ರು ಕೇಳಿದ್ದಾರೆ, ಹೋರಿ ಹಬ್ಬ ನೋಡಿ ಒಂದ್ಸಲ ಹಾವೇರಿದು ಅಂತೆ.
ಹಾವೇರಿದ ಹೋರಿ ಹಬ್ಬಕ್ಕೆ ಬನ್ನಿ ಅಂತ ಕರಿತಾ ಇದಾರೆ. ಬ್ರೋ ಹೇಳಿದ್ದೀರಾ, ಅಟ್ಲೀಸ್ಟ್ ಒಂದು ನಂಬರ್ ಹಾಕ್ಬೇಕಲ್ವಾ ಅಲ್ಲಿ, ಅಲ್ವಾ? ನಿಮ್ದು ಯಾವ ಊರು ಅಂತ ಅನ್ಕೊಳ್ಳೋ ಹೇಳಿ ನಾವು. ಹೋರಿ ಹಬ್ಬಕ್ಕೆ ಒಂದ್ಸಲ ಬರೋಣ. ಹೋರಿ ಹಬ್ಬ ನೋಡಕ್ ಇಷ್ಟ ಇದೆ. ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮಗೊಂದು ನಂಬರ್ DM ಮಾಡಿ ಬರುವ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. Next question is your daily cooking videos, survival of basic ಅಂದ್ರೆ ಬೇಸಿಕ್ ಕುಕಿಂಗ್ ಬಗ್ಗೆ ವಿಡಿಯೋ ಮಾಡಿ ಅಂಡ್ ಕ್ವಿಕ್ ಗ್ರೋಯಿಂಗ್ ವೆಜಿಟೇಬಲ್ಸ್ ಫಾರ್ ಸಸ್ಟೈನಬಿಲಿಟಿ. ಓಕೆ, ಯಾರು ಕೇಳಿರೋದು? ಉಷಾ ರಂಗಿ ಶೆಟ್ಟಿಗರ್. ಓಕೆ, ಖಂಡಿತ ಮೇಡಮ್ ಮಾಡುವ. ಅಂದ್ರೆ ನೀವು ಹೇಳೋ ತರ ಯಾವ್ರಿಗೆಲ್ಲ ಒಂದು ಮನೆ ಮೇಲೆ ಬೆಳ್ಕೋತಲ್ಲ ತರಕಾರಿ, ಏನಂತಾರಮ್ಮ ಅದಕ್ಕೆ? ಟೆರೆಸ್ ಗಾರ್ಡನಿಂಗ್. ಟೆರೆಸ್ ಗಾರ್ಡನಿಂಗ್ ಅಲ್ಲಿ ಪಾಟ್ ಅಲ್ಲಿ ತರಕಾರಿ ಬೆಳೆಯುವಂತದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಮಾಡ್ತೀನಿ ನಾನು. ನನಗೂ ಮಾಡ್ಬೇಕು ಅಂತ ಆಸೆ ಇದೆ ಅದನ್ನ. ಬಿಕಾಸ್ ನಮ್ಮ ಇಲ್ಲಿ ಜಮೀನ್ ಏನಿದೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಕಡೆ ಫುಲ್ ಆಕ್ಯುಪೈ. ನಿಮ್ಗೆ ಅನ್ಸ್ಬೋದು ಇನ್ನು ತುಂಬಾ ಜಾಗ ಇದೆ ಅಂತ, ಬಟ್ ಆಕ್ಯುಪೈ ಆಗ್ಬಿಟ್ಟಿದೆ. ಇಲ್ಲಿ ಸುಮಾರು ರೇಷ್ಮೆನೆ ತುಂಬಾ ಇದೆ. ಆಮೇಲೆ ಹಸು ಕುರಿಗೆ ಮೇವೆಲ್ಲ ಹಾಕಿದಾರಲ್ಲ, ಸೊ ನನಗೂ ಅದ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಮಾಡೋಣ ನೆಕ್ಸ್ಟ್. ಕುಕಿಂಗ್ ಬಗ್ಗೆ ಹೇಳಿದ್ರ, ನಿಮ್ಗೆ ಕುಕಿಂಗ್ ವಿಡಿಯೋಸ್ ಕೂಡ ನಾವು ಮಾಡ್ತೀವಿ. ಒಂದು ಪ್ಲಾನ್ ಇದೆ. ಮೊದಲೊಂದು ಯಾವ್ದೋ ಪಾವ್ ಬಜ್ಜಿ ಮಾಡಿದ್ವಿ ನೋಡಿ. ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ಪಾವ್ ಬಜ್ಜಿ ವಿಡಿಯೋ ನೋಡಿ. ಸಖತ್ತಾಗಿತ್ತು. ಆತರ ಇನ್ನೊಂದು ತೋಟದಲ್ಲಿ ಅಡಿಗೆ ಮಾಡುವ. ಮುಂದಿನ ಪ್ರಶ್ನೆ, YB ಆಚಾರ್ ಅವರು ಅಗ್ರಿಕಲ್ಚರ್ ನ್ಯೂ ಮಿಷಿನ್ ಬಗ್ಗೆ ಮಾಡಿ ಅಂಡ್ ಗವರ್ಮೆಂಟ್ ಸ್ಕೀಮ್ಸ್ ಸಬ್ಸಿಡೀಸ್ ಏನಾದ್ರು ಇದೆಯಾ ಅದ್ರ ಬಗ್ಗೆ ಹೇಳಿ. ಸೊ ಏನಂತಂದ್ರೆ ಅಗ್ರಿಕಲ್ಚರ್ ಮೊದಲಷ್ಟು ಕಷ್ಟ ಇಲ್ಲ. ಇವಾಗ ಏನಪ್ಪಾ ಅಂತಂದ್ರೆ ಏನ್ ಮಾಡರ್ನ್ ಟೆಕ್ನಿಕ್ಸ್ ಇದೆ, ಒಂದಷ್ಟು ಮಿಷನರಿಗಳಿದೆ ಯೂಸ್ ಮಾಡಬೇಕು. ಈಗ ನಾನ್ ತಗೊಂಡ್ರೆ ನೋಡಿ, ಇಲ್ಲಿ ಹಿಂದೆಲ್ಲ ಗಿಡ ಬೆಳ್ಕೊಂಡಿದೆ ಅಲ್ವಾ, ನಾನೇನ್ ಮಾಡಿದೀನಿ, ಇದೆಲ್ಲ ನೆಕ್ಸ್ಟ್ ನಾನು 2 days ಕ್ಲೀನ್ ಮಾಡ್ತೀನಿ. ಬ್ರಷ್ ಕಟರ್ ಯೂಸ್ ಮಾಡಿ, ಬ್ರಷ್ ಕಟರ್ ಅಂತೀವಿ, ಇಲ್ಲ ವೀಡ್ ಕಟರ್ ಅಂತ ಅಂತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ನಂದು ರೇಷ್ಮೆಗ ಸೊಪ್ಪು ಕಟಾವಾಗಿದೆ. ನೆಕ್ಸ್ಟ್ ನಾನು ಅಲ್ಲಿಗೆ ಉಳುಮೆ ಮಾಡ್ತೀನಿ ಟಿಲ್ಲರ್ನ ಉಪಯೋಗಿಸಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಬೇರೆ ಯಾವ್ದೋ ಮೆಥಡ್ ಯೂಸ್ ಮಾಡಿ ನಾವು 2 ದಿನದಲ್ಲಿ ಮಾಡ್ತೀವಿ ಕೆಲಸ ಅಂದ್ರೆ ಮ್ಯಾನ್ಯುಯಲ್ ಆಗಿ ಮಾಡ್ತೀವಿ ಅನ್ನೋದ್ರ ಬದಲು ಮೆಷಿನ್ಸ್ ಯೂಸ್ ಮಾಡಿದಾಗ ಅರ್ಧ ದಿನದಲ್ಲಿ ಕೆಲಸ ಆಗುತ್ತೆ. ನಮ್ಗೆ ಏನಪ್ಪಾ ಅಂತಂದ್ರೆ ದುಡ್ಡು ಉಳಿಯುತ್ತೆ, ಟೈಮ್ ಉಳಿಯುತ್ತೆ, ಕೆಲಸ ಬೇಕಾಗುತ್ತೆ. ಅದನ್ನ ಉಪಯೋಗಿಸಬಹುದು. ಎಲ್ಲಾ ತರದ ಮಿಷನರಿಗೂ ಕೂಡ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಅಗ್ರಿಕಲ್ಚರ್ ಆಗ್ಬೋದು, ಸೆರಿಕಲ್ಚರ್ ಆಗ್ಬೋದು, ಒಂದಷ್ಟು ಸಬ್ಸಿಡಿಗಳಿದೆ. ಅದು ಕ್ಯಾಟಗರಿ ವೈಸ್ ಅಲ್ಲಿ ಕೂಡ ಸಿಗುತ್ತೆ. ಎಲ್ಲರೂ ಹೋಗಿ ನಿಮ್ಮ ಹತ್ತಿರದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಇಲ್ಲಿ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಗಳಲ್ಲಿ ವಿಚಾರಿಸಿ. ಏನಾಗುತ್ತೆ ಅಂತಂದ್ರೆ ಸರ್ಕಾರಗಳು ಯೋಜನೆಗಳನ್ನ ಕೊಡ್ತಾ ಇದೆ, ಆ ಯೋಜನೆಗಳು ನಮ್ಮಂತ ರೈತರನ್ನ ಮುಟ್ಟಲ್ಲಿ ವಿಫಲವಾಗ್ತಾ ಇದೆ. ಅದು ನಮ್ಮನ್ನ ಕರೆಕ್ಟ್ ಮುಟ್ಬಿಟ್ರೆ ಪ್ರತಿಯೊಬ್ರು ಫಲಾನುಭವಿಗಳಾಗ್ತಿವಿ, ಬಟ್ ಅದು ಸಿಗ್ತಾ ಇಲ್ಲ. ಆಮೇಲೆ ರೈತರು ಹೋಗಿ ವಿಚಾರಿಸ್ಬೇಕು, ಕೇಳ್ಬೇಕು ಅದ್ರ ಬಗ್ಗೆ ಏನಿದೆ, ಅವ್ರನ್ನ ಹೋಗಿ ಬಡದ್ ಎಬ್ಬಿಸ್ಬೇಕು. ಹೌದು, ಏನಾಗುತ್ತೆ ಅಂದ್ರೆ ಹೋಬಳಿ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ ಆಫೀಸರ್ಗಳು ಇರ್ತಾರೆ, ಇಷ್ಟು 100 ಹಳ್ಳಿಗಳಿರುತ್ತೆ, ಎಲ್ಲಾ ಹಳ್ಳಿಗಳಿಗೂ ತಲುಪ್ಸಕ್ ಆಗಲ್ಲ. ಅಷ್ಟೇ ನೋಡಪ್ಪ, ನನಗೆ ಹೊಟ್ಟೆ ನೋವಿದೆ ಗುರು, ಡಾಕ್ಟರ್ ಹತ್ರ ಹೋಗ್ಬೇಕು ನಾನು ಅಷ್ಟೇ. ನಿನಗೊಂದು ಮಿಷನರಿ ಬೇಕಾ? ಇರುತ್ತೆ. ಏನಂತಂದ್ರೆ ಹೋಗಿ ಬರ್ಸ್ಬಿಟ್ಟು ಬನ್ನಿ, ಆಫೀಸರ್ಸ್ ಹೆಲ್ಪ್ ಮಾಡಿ, ಖಂಡಿತ ಹೆಲ್ಪ್ ಮಾಡ್ತಾರೆ. ಇನ್ನೊಂದು ಪಾಯಿಂಟ್ ಆಡ್ ಮಾಡ್ತೀನಿ. ಈಗ ಬ್ರಷ್ ಕಟ್ಟರ್ ಯೂಸ್ ಮಾಡೋದಾಗ್ಲಿ ಅಥವಾ ಚಾಪ್ ಕಟ್ಟರ್ ಇದೆ ಇವ್ರ ನಮ್ಮ ಮನೇಲಿ, ಅದನ್ನ ಯೂಸ್ ಮಾಡ್ಬೇಕಾದ್ರೆ ಹೊಸದಾಗಿ ಯಾರು ಯೂಸ್ ಮಾಡ್ತಾ ಇದೀರಾ, ಯೂಸ್ ಮಾಡ್ಬೇಕು. ಬಿಕಾಸ್ ಚಾಪ್ ಕಟ್ಟರ್ ಏನಿದೆ ಅದ್ರಲ್ಲಿ ಕೈ ಎಲ್ಲ ಕಟ್ಟಾಗಿರೋದೆಲ್ಲ ನಾವು ನೋಡಿದೀವಿ. ಸೊ ಹೊಸದಾಗಿ ಯಾರು ಯೂಸ್ ಮಾಡ್ತಾ ಇದೀರಾ, ತಗೋಬೇಕು ಅನ್ನೋ ಪ್ಲಾನ್ ಇದ್ದೀರಾ, ತುಂಬಾ ಹುಷಾರಾಗಿ ಯಾರು ನಿಮ್ ಅಕ್ಕಪಕ್ಕ ರೈತರು ಯಾರು ಯೂಸ್ ಮಾಡ್ತಾ ಇದಾರೋ ಅವ್ರ ಹತ್ರ ಹೋಗಿ ಫಸ್ಟ್ ನೋಡಿ, ನೀವು ಟ್ರೈ ಮಾಡಿ. ಆಮೇಲೆ ತಗೊಳ್ಳೋ ಅಂಗಡಿಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾವು ಬೆಂಗಳೂರಲ್ಲಿ ಒಂದು ಈ ತರ ಸ್ಟೋರ್ ವಿಸಿಟ್ ಮಾಡಿದ್ವಿ, ಅವಾಗ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಹೋಗಿದ್ವಿ. ಅವರು ತುಂಬಾ ಚೆನ್ನಾಗಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು. ಸೊ ಅಲ್ಲೇ ಆದಷ್ಟು ಕಲ್ತ್ಕೊಬನ್ನಿ. ಆಮೇಲೆ ಹುಷಾರಾಗಿರ್ಬೇಕು ನೀವು ಅದನ್ನೆಲ್ಲ ಯೂಸ್ ಮಾಡ್ಬೇಕಾದ್ರೆ. ಹೌದು, ಇನ್ನೊಂದೇನಂತಂದ್ರೆ ಚಾಪ್ ಕಟರ್ ಅಂತ ಹೇಳಿದ್ರು ನಮ್ಮ ಶ್ರೀಮತಿ ಅವರು. ಎಷ್ಟು ಅನುಕೂಲ ಅಂತಂದ್ರೆ, ನಾವು ಡೈರಿ ಕಟ್ಟಿ ಅಂತ ಕರಿತೀವಿ, ಇಲ್ಲ ಮುಸ್ಕಿನ ಜೋಳ ಅಂತ ಕರಿತೀವಿ. ಎಲ್ಲಾ ಹಸುಗಳು ಮತ್ತೆ ಕುರಿ ಮೇಕೆಗಳು ಗೆಡ್ಡೆ ಬಿಟ್ಬಿಡ್ತಿದ್ವು. ಸೋಗ್ ಅಂತ ಹೇಳ್ತೀವಿ, ಸುಳಿ ಸಾಫ್ಟ್ ಆಗಿರುತ್ತೆ, ತಿಂತಿತ್ತು, ಗಟ್ಟಿ ಪಾರ್ಟ್ ಬಿಟ್ಬಿಡ್ತಿತ್ತು. ಈಗ ನಾವು ಚಾಪ್ ಕಟರ್ ಯೂಸ್ ಮಾಡೋದ್ರಿಂದ 0% ವೇಸ್ಟ್ ಮೇವಲ್ಲಿ, ಚೂರು ವೇಸ್ಟ್ ಆಗಲ್ಲ, ತುಂಬಾ ಚೆನ್ನಾಗಿ ತಿಂತವೆ. ಸೊ ಈ ತರ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಉಪಯೋಗಿಸ್ಕೊಂಡು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿ. ಕ್ಯೂಟ್ ವಿಡಿಯೋ ನೋಡಿದೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ. ಏನು, ಒಬ್ರ ಹತ್ರ 2 ಕುರಿ ಇದೆ, ಚಿಕ್ಕದು, ಬನ್ನೂರ್ ತಳಿನೇ ಇರ್ಬೇಕು ಮೇ ಬಿ, ಅದು ನನಗೆ ಗೊತ್ತಿಲ್ಲ. ಅವರು ಎಷ್ಟು ಟೆಕ್ನಾಲಜಿ ಅವರೇ ಮೈಂಡ್ ಯೂಸ್ ಮಾಡ್ತಾರೆ ಅಂದ್ರೆ, 2 ಕಂಬ ಇತ್ತು, ಅದ್ರ ಮಧ್ಯದಲ್ಲಿ ಹಾಕ್ಬಿಟ್ಟು ಚಾಪ್ ಕಟ್ಟರ್ ತರನೇ ಕಟ್ ಮಾಡ್ತಾ ಇದ್ರು ಕಡ್ಡಿನ. ಅದ್ ನೋಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಏನಂತಂದ್ರೆ ಆ ಮಿಷನ್ ಎಲ್ಲ ಕಂಡಿಡಿಯೋದು ಮನುಷ್ಯರೇ. ಹೌದು. ಸೊ ಆ ಯಾರೊಬ್ಬ ಇಂಜಿನಿಯರ್ಗೆ ಬರುವಂತ ಥಾಟು ಒಬ್ಬ ರೈತ ಮೊದ್ಲೇ ಬಂದಿರುತ್ತೆ, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಬಂದಿರಲ್ಲ ಅಷ್ಟೇ. ಹೌದು. ಸೊ ಅದರಿಂದ ಎಲ್ಲರೂ ಕೂಡ ಮಾಡಿ. ಏನಂತಂದ್ರೆ ತುಂಬಾ ಜನ ಕೇಳ್ಬೋದು, ಕೇಳ್ತಾರಪ್ಪ ನನಗೆ ಒಂದಷ್ಟು ಪ್ರತಿಭೆಗಳಿದಾವೆ, ದುಡ್ಡು ಯಾರು ಕೊಡ್ತಾರೆ ಈ ಮಿಷಿನ್ ಯೂಸ್ ಮಾಡುವಂತಿಲ್ಲ ಅಂತ. ನೋಡಪ್ಪ, ಇಷ್ಟೇ ಹೇಳದ್, ನನ್ನ ಮಿಷಿನ್ ಇಲ್ವಾ, ಕಷ್ಟಪಟ್ಟು ಸಂಪಾದನೆ ಮಾಡಾದ್ಮೇಲೆ ಅದನ್ನ ಬರೋಂತ ದುಡ್ಡು ಒಂದಿಷ್ಟು ಎತ್ತಿಡು. ಒಂದು ಬೆಳೆಗೆ ಇಷ್ಟಿಷ್ಟು ಎತ್ತಿಟ್ರೆ ಒಂದು ಮಿಷಿನ್ ತಗೋಬಹುದಾ? ಅದು ನಿಮಗೆ ಆಲ್ಮೋಸ್ಟ್ ನೆಕ್ಸ್ಟ್ 5 to 10 years ಬರುತ್ತೆ, ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರೆ. ಇದನ್ನ ಮಾಡಿ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಏನು
ಸ್ಟೈಲ್. ಆಯ್ತು ಹೇಳು. ಲಕ್ಕಿ ಗರ್ಲ್ ರಾಯರ ಮಗಳು ಅಂತ ಅವ್ರ ನೇಮು, ಯೂಸರ್ ನೇಮು. ಅವರು ನಾವು ರಾಯರ ಮಕ್ಕಳೇ. ಹೌದು. ಮಶ್ರೂಮ್ಸ್ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ. ಓಕೆ, ಏನಪ್ಪಾ ಅಂತಂದ್ರೆ ನಾನು ಹಳ್ಳಿಲಿ ಹುಟ್ಟಿ ಬೆಳೆದಿಂದ ಹೇಳ್ತೀನಿ, ಈ ಮಶ್ರೂಮ್ ನಾನ್ ವೆಜ್ ಕಣ್ರಯ್ಯ, ಮಶ್ರೂಮ್ ಮಾಂಸ ಇದ್ದಂಗ್ ಕಣ್ರಯ್ಯ ಅಂತೆಲ್ಲ ರೂಮರ್ಸ್ ಹಬ್ಬಿಸ್ಬಿಟ್ಟಿದ್ದಾರೆ. ಏನಂತಂದ್ರೆ ಮಶ್ರೂಮು ಮೊದ್ಲೆಲ್ಲ ಈ ತಿಪ್ಪೆ ಮೇಲೆ ಬೆಳಿತಾ ಇತ್ತು. ಖಂಡಿತ ಈಗ ನಮ್ದು ಸಗಣಿ ಹಾಕ್ತಿವಲ್ಲ ನಾವು, ಹಸೋದು ತೊಪ್ಪೆ ಅಂತ ಹೆಂಗ್ ಕರಿತೀವಿ, ಅದ್ರ ಮೇಲೆಲ್ಲ ಬೆಳಿತಿತ್ತು. ಅದೇ ಜನಗಳು ಅಸಹ್ಯ ಪಡ್ತಿರೋ ತಿನ್ನಕ್ಕೆ. ಇವಾಗ ಏನಾಗಿದೆ ಅಂತಂದ್ರೆ ಮಶ್ರೂಮ್ ಫಾರ್ಮಿಂಗ್ ಅಂತಾನೆ ಇದೆ. ನಾನು ಇಷ್ಟ ಹೇಳೋದು ಬಿಕಾಸ್ ನಾನು ಮುಂಬರೋ ದಿನಗಳಲ್ಲಿ ಖಂಡಿತ ಒಬ್ರು ಮಶ್ರೂಮ್ ಫಾರ್ಮಿಂಗ್ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ. ನಾನು ಹೇಳಿದಿಷ್ಟೇ, ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತಿಲ್ಲ ನಾನು. ಮಶ್ರೂಮ್ ಫಾರ್ಮಿಂಗು ತುಂಬಾ ಒಳ್ಳೇದು. ಒಂದು ಮನೆಯಲ್ಲಿ ಒಂದು ರೂಮಲ್ಲಿ ಮಾಡೋ ಅಂತ ಒಂದು ವ್ಯವಸಾಯ ಅಂತಾನೆ ಕರಿಬಹುದು. ನಿಮ್ಮ ಹತ್ತಿರದಲ್ಲಿ ಯಾವ್ದಿರುತ್ತೆ ಅದೊಂದು ವಿಸಿಟ್ ಮಾಡಿ. ಲೇಡಿ ಎಲ್ಲ ಮಾಡಿರೋದು ವಿಸಿಟ್ ಮಾಡಿ ಸಿಸ್ಟರ್. ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ನನಗೆ ಒಂದಷ್ಟು ನಾಲೆಡ್ಜ್ ಇದೆ ಮಶ್ರೂಮ್ ಬಗ್ಗೆ, ಬಟ್ ಅದು ತೋರಿಸಿ ಹೇಳಿದ್ರೆ ಸರಿ ಇರುತ್ತೆ. ನಾನು ಹೇಳೋದೇನಂತಂದ್ರೆ ತುಂಬಾ ಜನ ಮಶ್ರೂಮ್ ನ ಬೆಳೆದು ಜೀವನ ಮಾಡ್ತಾ ಇದ್ದಾರೆ. ಈಗ ಹೆಂಗೆ ನಾವು 2 ಹಸು ಸಾಕೊಂಡು ಒಂದು ಸಂಸಾರ ಸಾಗಿಸ್ತೀವಿ ಅಂತೀವಿ, ಅದೇ ತರ ಒಂದು ರೂಮ್ ಅಲ್ಲಿ ಮಶ್ರೂಮ್ ನ ಬೆಳೆದು ಸಂಸಾರ ಸಾಗಿಸೋಂತವ್ರು ಇದ್ದಾರೆ. ಆಮೇಲೆ ನಾನು ಸುಮಾರು ವಿಡಿಯೋ ನೋಡಿದೀನಿ. ನಾನು ಸುಮಾರು ನಾನ್ ಮಾಡದೇ ಇರ್ಬೋದು, ಇವ್ರ ಕೈ ಜೋಡಿಸ್ತಾ ಇರ್ಬೋದು, ಬಟ್ ನಾನು ಆದಷ್ಟು ನಾನು ಫಾರ್ಮಿಂಗ್ ವಿಡಿಯೋಸ್ ನೋಡ್ತಾ ಇರ್ತೀನಿ. ಏನು ಇವ್ರಿಗೆ ಹೆಲ್ಪ್ ಆಗ್ಬೋದು, ಅಥವಾ ನಾನು ಫೀಡ್ ಅಲ್ಲಿ ಬಂದಿದ್ನಲ್ಲ ಇವ್ರಿಗೂ ಕಳಿಸ್ತಾ ಇರ್ತೀನಿ. ಅವ್ರು ಮನೆಗೆ ಸೇಮ್ ಟೆರಸ್ ಗಾರ್ಡನಿಂಗ್ ಬಗ್ಗೆ ಏನ್ ಮಾತಾಡಿದ್ವಿ ಅದೇ ತರ ಮಶ್ರೂಮ್ ನ ಅವ್ರ ಮನೆಗೆ ಎಷ್ಟು ಬೇಕು ಅಷ್ಟನ್ನೇ ಬೆಳ್ಕೋತಾರೆ. ಅದನ್ನು ನೋಡಿದೀನಿ. ಸೊ ಎಲ್ಲಾರು ಟ್ರೈ ಮಾಡಿ. ಆಮೇಲೆ ಅದಕ್ಕೂ ಟ್ರೈನಿಂಗ್ ಕೊಡ್ತಾರೆ. ಹೌದು, ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ ಅದು ನೆಕ್ಸ್ಟ್ ವಿಚಾರಿಸಿ ಹೇಳುವ. ಅಷ್ಟೆಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಒಟ್ನಲ್ಲಿ ಅದಕ್ಕೂ ಟ್ರೈನಿಂಗ್ ಇದೆ ಅಂತ ನಮ್ಗೆ ಗೊತ್ತಿದೆ, ಬಟ್ ಎಲ್ಲಿ ಏನು ಅದೆಲ್ಲ ಕರೆಕ್ಟ್ ಆಗಿ ಗೊತ್ತಿಲ್ಲ. ವಿಚಾರಿಸ್ಬಿಟ್ಟು ಹೇಳ್ತೀವಿ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ. ಖಂಡಿತ ಒಂದು ಮಶ್ರೂಮ್ ಫಾರ್ಮಿಂಗ್ ಯಾರು ಮಾಡ್ತಿದ್ದಾರೆ ಅವ್ರ ಜಾಗಕ್ಕೆ ಹೋಗಿ ಮಾಡೋಣ. ಅದು ತುಂಬಾ ಅನುಕೂಲ ಆಗುತ್ತೆ. ಈಗೇನ್ ಗುರು ಕಾಶ್ಮೀರದಲ್ಲಿ ಬೆಳಿತಿದ್ರು ಕೇಸರಿನ, ಈಗ ನಮ್ಮೂರ್ಗಳಲ್ಲಿ ಬೆಳಿತಾವ್ರಲ್ಲಿ, ಕರ್ನಾಟಕದಲ್ಲಿ ಬೆಳಿತಾ ಇದಾರೆ. ಲ್ಯಾಬ್ ಅಲ್ಲಿ ಬೆಳಿತಾರೆ. ಲ್ಯಾಬ್ ಅಲ್ಲ, ಎಸಿ ಹಾಕೊಂಡ್ ಬೆಳಿತಾವ್ರೆ. ಹೌದು, ನಾನೇ ನೋಡಿದೀನಿ ವಿಡಿಯೋಸ್. ಆಪಲ್ ನು ಬೆಳಿತಾ ಇದಾರೆ. ಅದೆಲ್ಲ ತೋರಿಸುವ. ದಿನ ಪ್ರಶ್ನೆ ತೇಜು 24 ಅಂತೆ. ಇವರು ಗರ್ಲ ಬಾಯ್ ನನ್ಗೊಂತ. ತೇಜಸ್ ಅಂತಾನೆ ಇರ್ತಾರೆ, ತೇಜಸ್ವಿನಿ ಅಂತಾನೆ ಇರ್ತಾರೆ. ಅವ್ರದ್ದು ಡಿಪಿನೂ ಅಷ್ಟು ವಿಸಿಬಲ್ ಇಲ್ಲ. ಅವ್ರ ಬಾಯ್. ಓಕೆ, ಆಯ್ತು ಹೇಳೋಣ. ಆಯ್ತಾ ಸರ್, ಕುರಿ ಫಾರ್ಮ್ ಮಾಡೋಕೆ ಎಷ್ಟು ಬಂಡವಾಳ ಆಗುತ್ತೆ? ಅಂಡ್ ಒಂದ್ ಹಸು 2 ಕುರಿಗೆ 6 ಗುಂಟೆ ಸೀಮೆ ಹುಲ್ಲು ಹಾಕಿದೀನಿ. ಅಷ್ಟೇ ಅವ್ರ ಕ್ವಶನ್. ಓಕೆ, ಏನಂದ್ರೆ ಬ್ರದರ್, ಕುರಿ ಶೆಡ್ ಬಗ್ಗೆ ತುಂಬಾನೇ ವಿಡಿಯೋ ಮಾಡಿದೀನಿ ನಾನು. ಕುರಿ ಶೆಡ್ ಆಗ್ಬೋದು, ಕುರಿ ಸಾಕಾಣಿಕೆ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿಯಲ್ಲಿದೆ. ಎಲ್ಲರೂ ಹೋಗಿ ಒಂದ್ಸರಿ ನೋಡಿ. ನಾನು ಹೇಳೋದಿಷ್ಟೇ ಅಪ್ಪ, ಹೈನುಗಾರಿಕೆ ಆಗ್ಬೋದು, ಕುರಿ ಸಾಕಾಣಿಕೆ ಆಗ್ಬೋದು, ತುಂಬಾ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಹಸು ಕುರಿ ಮೇಕೆಗಳು ಲಕ್ಸುರಿ ಜೀವನ ಕೇಳಲ್ಲ. ಗುರು ನನಗೆ ಹಾಸಿಗೆನಾಗ ಮಲಗಿಸ್ಬೇಕು ನೀನು, ಗುರು ನನಗೆ ಮಿನರಲ್ ವಾಟರ್ ಕೊಡ್ಬೇಕು ನೀನು ಅಂತೆಲ್ಲ ಕೇಳಲ್ಲ. ಅದು ಏನಪ್ಪಾ ಅಂತಂದ್ರೆ ಒಳ್ಳೆ ಆಹಾರ ಕೊಡಬೇಕು, ಟೈಮ್ ನೀರು ಕೊಡಬೇಕು, ಅದಕ್ಕೆ ಹುಷಾರ್ ತಪ್ಪಿದಾಗ ಆನ್ ಟೈಮ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ನಾನು ಹೇಳೋದಿಷ್ಟೇ, ಕಮ್ಮಿ ಇನ್ವೆಸ್ಟ್ ಮಾಡಿ. ಏನಪ್ಪಾ ಅಂತ 2 ಕುರಿ ಸಾಕ್ತಾ ಇದ್ರಲ್ವಾ, ಒಂದು ಹಸು ಸಾಕ್ತಿದ್ದೀರಾ, 6 ಕುಂಟೆ ಸಾಕಾಗುತ್ತೆ ಮೇವು. ಬಿಕಾಸ್ ಸೀಮೆ ಹುಲ್ಲು ನಾವು ಒಂದ್ಸಲಿ ಕುಯ್ದ ಮೇಲೆ ಕೆಲವೊಂದು ಸೀಮೆ ಹುಲ್ಲು ಬ್ರೀಡ್ ಮೇಲೆ ಹೋಗುತ್ತೆ. ಏನಪ್ಪಾ ಅಂತಂದ್ರೆ 40 to 60 ಡೇಸ್ ಅಲ್ಲಿ ಮತ್ತೆ ಬಂದ್ಬಿಡುತ್ತೆ ಅದು. ಸೊ ಆ ತರ ಮಾಡ್ಬೋದು. ನಾನು ಹೇಳೋದಂದ್ರೆ ಸ್ವಲ್ಪ ಸ್ಟೈಲಿಶ್ ತಂದಿಟ್ಕೊಳ್ಳಿ. ಇದೇ ಸೀಮೆ ಹುಲ್ಲು ನೋಡಿ, ಇಲ್ಲಿ ನಾವು ಬೆಳ್ಕೊಂಡಿದೀವಲ್ಲ, ಇದೇ ಸೀಮೆ ಹುಲ್ಲು. ಶೈಲೇಜ್ ತಂದಿಟ್ಕೊಳ್ಳಿ. ಇಫ್ ಪಾಸಿಬಲ್ ಶೈಲೇಜ್ ನೀವೇ ಮನೇಲಿ ಮಾಡ್ಕೊಳ್ಳಿ. ಮುಸ್ಕಿನ ಜೋಳ ತಂದು, ಜಾಗ ಇದ್ರೆ ಹಸು ಸಾಕ್ತಿರೋದ್ರಿಂದ ಮುಸ್ಕಿನ ಜೋಳನ ಬೆಳ್ಕೊಳ್ಳಿ. ನೀವೇ ಬೆಳೆದು ಚಾಪ್ ಕಟರ್ ಇಟ್ಕೊಳ್ಳಿ. ಈ ಚಾಪ್ ಕಟರ್ ಇಂದ ಪುಡಿ ಮಾಡಿ ಕೊಟ್ಟಾಗ ನಿಮಗೆ ಹಾಲು ಚೆನ್ನಾಗಿ ಬರುತ್ತೆ, ಹಸುಗಳು ಚೆನ್ನಾಗಿರುತ್ತೆ. ನಾನು ಹೇಳಿದ್ನಲ್ಲ, ತುಂಬಾ ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ, ಮೈಸೂರು ಜೋಡಿ ಚಾನಲ್ ನೋಡಿ. ಕಡಿಮೆ ಇನ್ವೆಸ್ಟ್ ಮಾಡಿ. ಏನ್ ಕುರಿ ಅಂತಿದ್ದೀರಾ, ಹಸು ಇರ್ಲಿ. 10 ಹಸು ಇದ್ರೆ ಒಂದು 10 ಹಸು ಸಾಕಿದ್ರೆ 100 ಕುರಿ ಸಾಕ್ಬೋದು 10 ಹಸು ತಿನ್ನೋ ಮೇವಲ್ಲಿ. ನಾನು ಹೇಳಿದೇನಂತಂದ್ರೆ ಕುರಿ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಹಸುಗಳು ಮಾಡಿ. ಬಟ್ ನಾನು ಹೇಳ್ತೀನಲ್ಲ, ಒಬ್ಬರೇ ಇದ್ದಾಗ ಹಸುಗಿನ್ನ ಕುರಿ ಕೆಲಸ ಈಸಿ ಆಗುತ್ತೆ. 1 ಹಸು ಇದೆ ಅಲ್ವಾ, ಇನ್ನೊಂದ್ 2 ಹಸು ಮಾಡ್ಕೊಳ್ಳಿ, ಇನ್ನೊಂದ್ 20 ಕುರಿ ಮಾಡ್ಕೊಳ್ಳಿ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಒಳ್ಳೆ ಲಾಭದಾಯಕ. ನನ್ನ ಬೇರೆ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆಮೇಲೆ ನಮ್ಮನೇಲಿರೋ ಚಾಪ್ ಕಟ್ರು ದೊಡ್ಡದು. ಸೊ ಇವಾಗ ಚಿಕ್ಕ ಚಾಪ್ ಕಟ್ರು ಬಂದಿದೆ, ರಿವರ್ಸ್ ಟೆಕ್ನಾಲಜಿ ಎಲ್ಲ ಬಂದಿದೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ದೊಡ್ಡದು ಬೇಡ, ಚಿಕ್ಕದೇ ತಗೊಳ್ಳಿ. ನಿಮ್ದು ಕಮ್ಮಿ ಇದೆಯಲ್ಲ, ಚಿಕ್ಕದೇ ತಗೊಳ್ಳಿ, ಯೂಸ್ ಆಗುತ್ತೆ. ನಾನು ಹೇಳೋದಿಷ್ಟೇ, ಮೇವನ್ನ ಕೊಂಡೋದಕ್ಕಿಂತ ನೀವೇ ಬೆಳ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ಸೊ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಇಷ್ಟ ಆಗಿತ್ತು. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ರಿಮೈನಿಂಗ್ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ ಇವತ್ತು ಎಲ್ಲಾ ಕ್ವಶನ್ಗೂ ಆನ್ಸರ್ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಬೇರೆ ಕೆಲಸಗಳಿತ್ತು, ನಾವು ವಿಡಿಯೋ ಮಾಡೋ ಸ್ಟಾರ್ಟ್ ಮಾಡಿದ್ದೆ 5:45 ಆಗಿತ್ತು. ಸೊ ಸೂರ್ಯ ಕೂಡ ಹೋಯ್ತವನೆ. ನನಗೊಂದು ಟೈಮ್ ಆಯ್ತಾ ಕಂಡ್ರು ಅಂತ ಅಂದ್ಬಿಟ್ಟು, ಅಲ್ಲಿ ನಮ್ಮ ಅಮ್ಮ ಕೂಗಾಡ್ತಾವ್ರೆ, ಕತ್ಲೆ ಆಯ್ತು ಮನೆಗೆ ಬನ್ನಿ ಅಂತ. ನೋಡಿ, ಅದೇ ನಮ್ಮ ಮನೆ.
ಸೊ ನಾವು ತೋಟದಲ್ಲಿ ಇರೋದ್ರಿಂದ ಅದೇ ನಮ್ಮ ಮನೆ. ನಮ್ಮ ಮನೆ ಇದು ನಮ್ಮ ಮನೆ, ಅದು ನಮ್ಮ ಮನೆ, ಇದು ನಾನು, ಇದು ಇವರು, ಅದು ಸೂರ್ಯ. ಸೊ ಏನಾಯ್ತಂದ್ರೆ ಇದು ಪಾರ್ಟ್ 1 ಆಗಿರುತ್ತೆ ಈ ಕ್ವಶನ್ಸ್ ಅಲ್ಲಿ. ಇನ್ನೊಂದು ಪಾರ್ಟ್ ಖಂಡಿತ ಮಾಡ್ತೀನಿ ನಾನು. ಅದನ್ನ ಒಂದಲ್ಲ 2 ಪಾರ್ಟ್ ಆಗುತ್ತೆ. ಹೌದು, ಅಷ್ಟೊಂದು ಕ್ವಶನ್ಸ್ ಇದೆ ಅಲ್ಲ. ಇಷ್ಟೊಂದು ಕ್ವಶನ್ಸ್ ಇರೋದ್ರಿಂದ ಎಲ್ಲದಲ್ಲೂ ಆನ್ಸರ್ ಮಾಡ್ತಾ ಹೋಗ್ತೀನಿ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೇನೆ ನಾವು ಮುಂಬರೋ ವಿಡಿಯೋಗಳನ್ನ ಮಾಡೋದಕ್ಕೆ ಸಾಧ್ಯ. ಅಂದ್ರೆ ಏನಂತ ಅಂದ್ರೆ ಹುಮ್ಮಸ್ ಬರುತ್ತೆ. ಹೌದು, ಒಂದು ಎನರ್ಜಿ ಬರುತ್ತೆ. ನನ್ಗೂ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಜನಗಳು ಪ್ರೀತಿ ತೋರಿಸ್ತಾ ಇದಾರೆ, ನಾನು ಏನೋ ಹೇಳೋದನ್ನು ಹೌದು ಹೇಳೋದನ್ನ ಜನಗಳು ನೋಡ್ತಾ ಇದಾರೆ ಅನ್ನೋದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಟನ್ ಅಂತ ಹೊಡ್ರಿ. ಥ್ಯಾಂಕ್ ಯು.